ಬಂಡೀಪುರ ಅರಣ್ಯದಲ್ಲಿ ಅತಿ ಹೆಚ್ಚು ಆನೆಗಳಿದ್ದು ಆನೆಗಳಿಂದ ಕಾಡಿನಂಚಿನ ಜನರಿಗೆ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸಲು ಮತ್ತು ಆನೆಗಳನ್ನು ಕೂಡಲೇ ಕಾಡಿಗೆ ಮರಳಿಸಲು ಪ್ರತ್ಯೇಕ ಆನೆ ಕಾರ್ಯಪಡೆ ರಚಿಸುವುದಾಗಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆರವರು ಮಾಹಿತಿಯನ್ನ ನೀಡಿದ್ದಾರೆ. ಹಿಡಿಯಾಲದಲ್ಲಿ ಜನಸಂಪರ್ಕ ಸಭೆಯಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸಿದ ಸಚಿವರು ಕಾಡಿನಲ್ಲಿ ವನ್ಯಜೀವಿಗಳಿಗೆ ಸೂಕ್ತ ಆಹಾರ ಮತ್ತು ನೀರು ಲಭಿಸುತ್ತಿಲ್ಲ ಎಂದು ಸಮಸ್ಯೆಗೆ ಉತ್ತರ ನೀಡಿ ಈ ಬಾರಿ ಮಳೆಯ ಕೊರತೆಯಾಗಿದ್ದು ಬೇಸಿಗೆಯಲ್ಲಿ ಕಾಡು ಪ್ರಾಣಿಗಳು ನಾಡಿಗೆ ಬಾರದಂತೆ ತಡೆಯಲು ಕಾಡಿನಲ್ಲಿರುವ ಎಲ್ಲ ಕೆರೆಗಳಿಗೆ ಕೊಳವೆ ಬಾವಿಗಳಿಂದ ಸೌರ ಪಂಪ್ಸೆಟ್ ಮೂಲಕ ನೀರು ಹಾಯಿಸಲು ಸೂಚಿಸಿರುವುದಾಗಿ ತಿಳಿಸಿದ್ದಾರೆ. ವನ್ಯಜೀವಿ ದಾಳಿಯಿಂದ ಕಾಡಿನಂಚಿನ ಗ್ರಾಮಗಳಲ್ಲಿರುವ ಜನರಿಗೆ ಮತ್ತು ರೈತರಿಗೆ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸಲು ಶಾಶ್ವತ ಪರಿಹಾರ ಒದಗಿಸಲು ಶ್ರಮಿಸುವ ಭರವಸೆಯನ್ನು ಸಹ ನೀಡಿದ್ದಾರೆ. ಇನ್ನು ನಾಗರಿಕರು ಜಂಟಿ ಸರ್ವೆ ಆಗಿಲ್ಲ, ಕಾಡಿನಿಂದ ಪ್ರಾಣಿಗಳು ಊರಿಗೆ ನುಗ್ಗುತ್ತಿವೆ, ಜೊತೆಗೆ ಬೆಳೆಹಾನಿಯಾಗುತ್ತಿದೆ, ಜೊತೆಗೆ ಕೆಲವು ಪ್ರಾಣಿಗಳಿಂದ ಆಗುವ ಬೆಳೆಹಾನಿಗೆ ಪರಿಹಾರ ದೊರಕುತ್ತಿಲ್ಲ ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ. ಆತ್ಮೀಯ ರೈತ ಬಾಂಧವರೇ, ಮಾಧ್ಯಮದ ಮಿತ್ರರೇ, ಕೆಲವು ದಿವಸಗಳ ಹಿಂದೆ ಇಲ್ಲಿ ಒಂದು ದುರ್ಘಟನೆ ಏನಾಯಿತು. ಆ ಒಂದು ಹುಲಿ ದಾಳಿಯಿಂದ ರತ್ನಮ್ಮ ಎನ್ನುವರು ಮೃತಪಟ್ಟಿದ್ರು. ಬಂದಿದ್ದೇನೆ. ಆ ಒಂದು ಸಂತ್ರಸ್ತ ಪರಿವಾರದವರಿಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದೇನೆ. ಮತ್ತೆ ಕಾಡಿನಲ್ಲಿ ನಾವೆಲ್ಲ ಹೋಗಿ ಬಂದಿದ್ದೇವೆ, ಸಫಾರಿ ನೋಡಿದ್ದೇನೆ ಖುದ್ದಾಗಿ ಈ ಭಾಗದಲ್ಲಿ. ತಿ ನರಸೀಪುರ ತಾಲೂಕಿನಲ್ಲಿ ಬಿಜೆಪಿ ಕಚೇರಿಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ರವರು ಭೇಟಿ ನೀಡಿದ್ದಾರೆ. ಭೀಮಾ ಬಲವರ್ಧನೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದ್ದು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆದಿದೆ. ಜನವರಿ 30ಕ್ಕೆ ಮೈಸೂರಿನ ದೇವೇಗೌಡ ಪೆಟ್ರೋಲ್ ಸರ್ಕಲ್ ಸಮೀಪ ರಿಂಗ್ ರಸ್ತೆಯ ಸಮಸ್ತ ಕಲ್ಯಾಣ ಮಂಟಪದಲ್ಲಿ ಭೀಮಾ ಬಲವರ್ಧನೆ ಸಮಾವೇಶ ಹಿನ್ನೆಲೆ ನರಸೀಪುರ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ್ದು ಬಿಜೆಪಿ ನಾಯಕರ ಜೊತೆ ಸಭೆ ನಡೆಸಿದ್ದಾರೆ ಎನ್ ಮಹೇಶ್ ರವರು. ಪಕ್ಷ ಸಂಘಟನೆ ಬಲವರ್ಧನೆ ಸಂಬಂಧ ಕಾರ್ಯಕರ್ತರ ಜೊತೆ ಚರ್ಚೆ ನಡೆಸಿದ್ದು ಭೀಮಾ ಬಲವರ್ಧನೆ ಸಮಾವೇಶ ಕಾರ್ಯಕ್ರಮ ಯಶಸ್ವಿಗೆ ಕಾರ್ಯಕರ್ತರಲ್ಲಿ ಮನವಿಯನ್ನು ಸಹ ಮಾಡಿದ್ದಾರೆ. ರಾಮನ್ ಫೋಟೋಗಳನ್ನೆಲ್ಲ ತೆರವುಗೊಳಿಸಬೇಕು ಅಂತ ಪೊಲೀಸರ ಮುಖಾಂತರ ನಮ್ಮ ಕಾರ್ಯಕರ್ತರುಗಳಿಗೆ ಮಾನಸಿಕವಾಗಿ ದೈಹಿಕವಾಗಿ ತೀರ್ಪು ಕೊಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಅದ್ರ ಬಗ್ಗೆ ನೀವು ರಾಜ್ಯ ಉಪಾಧ್ಯಕ್ಷರಾದ ತಾವು ಗಮನ ಹರಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀವಿ. ಬಿಜೆಪಿ ಮುಖಂಡರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ, ಮುಖಂಡರುಗಳು ಮಾತಾಡ್ತಾ ಇದ್ದಾರೆ, ನಿಜ. ಅದ್ರ ಮೇಲ್ಗಡೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ? ಅಂದರೆ ನೀವು ಕೂಡ ತಮ್ಮಲ್ಲಿ ಆಸೆ ಇದೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಆಕಾಂಕ್ಷಿ ಅಲ್ಲ. ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ನಿಂತ್ಕೋತೀರಾ ಸರ್? ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ನೋಡೋಣ. ಓಕೆ ಸರ್. ಹಿರಿಯ ರಾಜಕಾರಣಿಗಳು 2ನೇ ಬಾರಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಕಾವೇರಿ ನೀರಿನ ವಿಷಯದಲ್ಲಿ ಕಾವೇರಿ ಕ್ರಿಯಾ ಸಮಿತಿಯು ನಡೆಸುತ್ತಿರುವ ಹೋರಾಟವನ್ನು ಮಾಧ್ಯಮಗಳಲ್ಲಿ ನೋಡುತ್ತಿರುತ್ತಾರೆ. ಕಾವೇರಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ಅವರೇ ಧರಣಿ ನಿರತರನ್ನ ಭೇಟಿ ಮಾಡುತ್ತಾರೆ. ಹಾಗಾಗಿ ಅವರ ಮನೆಗೆ ಮುತ್ತಿಗೆ ಹಾಕುವ ಕೆಲಸವನ್ನು ನಾವು ಮಾಡುವುದಿಲ್ಲ ಎಂದು ಸಭೆಯನ್ನು ಉದ್ದೇಶಿಸಿ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಜೆಪಿರವರು ಮಾತನಾಡಿದ್ದಾರೆ. 79ನೇ ದಿನವಾದ ಇಂದು ಸಹ ಕಾವೇರಿ ನ್ಯಾಯ ಮಂಡಳಿ ವಿರುದ್ಧ ಶಾಂತಿಯುತ ಧರಣಿ ಸತ್ಯಾಗ್ರಹವನ್ನು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ರವರ ನೇತೃತ್ವದಲ್ಲಿ ನಡೆಸಲಾಗಿದೆ. ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೇವೆ. ಇವತ್ತು 78ನೇ ದಿನ. ಕಳೆದ 140-150 ದಿನಗಳ ಹಿಂದೆ ಏನು ಕಾವೇರಿ ನ್ಯಾಯ ಮಂಡಳಿ ಇದೆ, ಕಾವೇರಿ ನ್ಯಾಯ ಮಂಡಳಿ ನಮ್ಮ ರಾಜ್ಯಕ್ಕೆ ಘನಘೋರ ಅನ್ಯಾಯವನ್ನ ಮಾಡಿತು. ನಮ್ಮ ಹಾಗೆ ಒಂದಾದ್ಮೇಲೊಂದು 6 ತೀರ್ಪುಗಳು ಬಂದಿವೆ ಸುಪ್ರೀಂ ಕೋರ್ಟ್ ನಿಂದ. ಪ್ರತಿಯೊಂದು ಸಹ ಅವೈಜ್ಞಾನಿಕ ತೀರ್ಪಾಗಿದೆ. ನಮ್ಮ ಕನ್ನಡಿಗರ ಪಾಲಿಗೆ ಮಾನಶಾಸನ ಆಗಿದೆ.